ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಚಿಕ್ಕನೇರಳೆಯ ನಜೀರ್ ಅವರ ಪುತ್ರಿ ನಜ್ಮಾ ಅವರು ಕೂತ್ಕೊಂಡು ಇಲ್ಲಿ ತುಂಬ ಸ್ಪಷ್ಟವಾಗಿ ಮಾತನಾಡ್ತಿದ್ದೀರಿ. ನಿಮಗೆ ವಿಶ್ವಾಸ ಇದ್ದಂಗೆ ಕಾಣ್ತಿದೆ ಭವಿಷ್ಯ ಹೇಗಿರುತ್ತೆ ಅಂತ. ವಿಶ್ವಾಸ ಸತ್ಯ ಆಗಲಿ ಅಂತ ಭಾವಿಸ್ತೀನಿ. ನಾನು ಯಾಕೆ ಇವತ್ತು ಇಲ್ಲಿ ಕೂತಿ ಮಾತಾಡ್ತಿದ್ದೀನಿ ನಿಮ್ಮ ಜೊತೆ ಅಂತಂದರೆ, ನಾನು ಇಂಟರ್ವ್ಯೂನ ಕರೆಯಲ್ಲ, ಮಾತುಕತೆ ಅಂತ. ಅವಕಾಶಗಳಾಗಬೇಕು ಯುವಕರಿಗೆ ಅಂತ. ಒಂದು ವಿಷಯ ಅಂತಂದರೆ, ಕಾಂಗ್ರೆಸ್ಸಲ್ಲೇ ಆಗಲಿ, ಬಿ ಜೆ ಪಿಯಲ್ಲೇ ಆಗಲಿ, ಜೆ ಡಿ ಎಸ್ಸಲ್ಲೇ ಆಗಲಿ, ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗ್ತಿದ್ದಾರೆ. ಲೀಡರ್ಗಳು, ಯುವ ನಾಯಕರುಗಳು ರಾಜಕಾರಣಿಗಳಾಗಿ ಬದಲಾಗ್ತಿಲ್ಲ, ಅವಕಾಶಗಳಾಗ್ತಾ ಇಲ್ಲ ಅಂತ. ಅವಕಾಶ ಆಗಬೇಕು ಅನ್ನೋದು ಒಂದಿದು. ಅದು ಯಾಕೆಂದರೆ ಆಯಾ ಪಕ್ಷಗಳಿಗೆ ಬಿಟ್ಟಂಥ ವಿಷಯ ಆದರೂ ಕೂಡ ಇವತ್ತು ಯಾರ್ಯಾರೇ ದೊಡ್ಡ ರಾಜಕಾರಣಿಗಳಾಗಿದ್ದಾರಲ್ಲ, ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮೊಟ್ಟಿಗಿಲ್ಲ. ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸ್ಟೂಡೆಂಟ್ ಪಾಲಿಟಿಕ್ಸ್ ಮೂಲಕ ರಾಜಕಾರಣಕ್ಕೆ ಎಂಟ್ರಿ. ಸಿದ್ದರಾಮಯ್ಯವರು ಕೂಡ ಹೋರಾಟದ ರಾಜಕಾರಣದ ಎಂಟ್ರಿ. ಭಾಳಷ್ಟು ರಾಜಕಾರಣಿಗಳ ಹಳೆ ರಾಜಕಾರಣಿ ನೋಡಿ ಅವರೆಲ್ಲ ಹಾದಿ ಇರೋದೇ ವಿದ್ಯಾರ್ಥಿ ಮತ್ತು ಹೋರಾಟದ ಜೀವನದಲ್ಲಿ ರಾಜಕಾರಣಕ್ಕೆ ಬಂದವರು. ತಮಿಳುನಾಡು, ಕೇರಳ ಓಕೆ. ಕರ್ನಾಟಕದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ನೀವು ಹೇಳೋದೇ ಆದರೆ, ನಿಮ್ಮ ತಂದೆ ದೊಡ್ಡ ರಾಜಕಾರಣಿ ಅಲ್ಲ, ಖಂಡಿತ ಅಲ್ಲ. ಕಾಂಗ್ರೆಸ್ ಅಲ್ಲಿ ನಿಖೇತ್ ರಾಜ್ ಮೌರ್ಯ ಇದ್ದಾರೆ. ಹೀಗೆ ಹಾಗೆ ಸ್ವಂತ ಬಲದ ಮೇಲೆ ರಾಜಕಾರಣ ಮಾಡಕ್ಕೆ ಬರೋರ ಸಂಖ್ಯೆ ದೊಡ್ಡ ಮಟ್ಟಕ್ಕಿದೆ. ಯೋಗ್ಯರ ಸಂಖ್ಯೆ ದೊಡ್ಡ ಮಟ್ಟಕ್ಕಿದೆ. ಯೋಗ್ಯರಿಗೆಲ್ರಿಗೂ ಕೂಡ ಅವಕಾಶ ಆಗುವ ಮಟ್ಟಿಗೆ ಕೇಂದ್ರದ ಕಾಂಗ್ರೆಸ್ AICC ಕೆಲಸ ಮಾಡುತ್ತೆ ಅನ್ನೋ ಭರವಸೆ ಇದೆಯಾ ಅಂತ? ಖಂಡಿತವಾಗ್ಲೂ ನನಗಿದೆ. ಯಾಕಂದ್ರೆ ನನಗೆ ಅಲ್ಲಿ ಹೋಗೋವರೆಗೂ ಕೂಡ ಒಂದ್ ರೀತಿ ಹೆಂಗಿರುತ್ತೆ, ಏನ್ ಮಾಡ್ಬೋದು, ಇವ್ರುಗಳೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಇರ್ತಾರೆ ಅಂತ. ಬಟ್ ಅಲ್ಲಿ ಹೋದಾಗ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. 0% ಈಗೋ ಇಟ್ಕೊಂಡು ದೇಶವನ್ನ ನಿಜವಾಗ್ಲೂ ಕಟ್ಟಬೇಕು. ದೇಶ ಹೇಗಿತ್ತು, ಈ ಭಾರತಕ್ಕೊಂದು ಫ್ಯಾಬ್ರಿಕ್ ಇದೆ. ಕುವೆಂಪು ಅವರು ಅದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಅಂತ. ಈ ಉದ್ಯಾನವನ್ನ ಉಳಿಸುವ ನಿಟ್ಟಿನಲ್ಲಿ AICC ಕೆಲಸ ಮಾಡ್ತಾ ಇದೆ. ಆ AICCಯ ಧ್ಯೇಯೋದ್ದೇಶಗಳು ಖಂಡಿತವಾಗ್ಲೂ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಹರಡುತ್ತೆ. ಆ ಉದ್ದೇಶವನ್ನ ಇಟ್ಕೊಂಡು ಕಾಂಗ್ರೆಸ್ ಅನ್ನ ಕಟ್ಟುವಂಥ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ಇವತ್ತು ನಾವು ನೋಡಬಹುದು, ನೀವು ಭಾರತ್ ಜೋಡೋ ನಂತರ ನಡೆದಂಥ ಚುನಾವಣೆಗಳನ್ನ ನೋಡಿ, ಮಹಾರಾಷ್ಟ್ರ ಎಲೆಕ್ಷನ್ಸ್ ಅಲ್ಲಿ ಯಾರಿಗೆ ಮೆಜಾರಿಟಿ ಟಿಕೆಟ್ ಕೊಟ್ಟಿದ್ದಾರೆ, ಸೋತ್ರೋ ಗೆದ್ರು ಅದು ಸೆಕೆಂಡ್ರಿ. ಆದರೆ ಟಿಕೆಟ್ ಕೊಡುವಾಗ ಯಾರು ಪಕ್ಷಕ್ಕಾಗಿ ಮತ್ತು ಈ ಫ್ಯಾಬ್ರಿಕ್ ಅನ್ನ ಉಳಿಸೋದಕ್ಕಾಗಿ, ಭಾರತದ ಪರಿಕಲ್ಪನೆಯನ್ನ, ನಿಜವಾದ ಪರಿಕಲ್ಪನೆಯನ್ನ ಉಳಿಸುವುದಕ್ಕಾಗಿ ಯಾರು ಕೆಲಸ ಮಾಡಿದ್ರು ಅಂಥವ್ರಿಗೆ ಮೆಜಾರಿಟಿ ಟಿಕೆಟ್ ಕೊಡುವಂಥ ಕೆಲಸ ಆಗಿದೆ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ BP, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.